ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುಶಃ ಈ ಸುದ್ದಿ ನಿಮ್ಮನ್ನ ಒಂದು ಸೆಕೆಂಡ್ ಭಯ ಪಡಿಸಬಹುದು. ಅದರಲ್ಲೂ ಎಸ್ಪೆಷಲಿ ನಾನು ಈ ಗರ್ಭಿಣಿ ಸ್ತ್ರೀಯರು ಅಥವಾ ಬಾಣಂತಿಯರು ಏನಾರು ನೋಡಿದ್ರೆ ಬಹುಶಃ ನಿಮ್ಗೆ ಆತಂಕ ಆಗಬಹುದು. ಏನಪ್ಪ ಇದು ಈಗ ಆಗ್ಬಿಟ್ರೆ ಅನ್ನುವಂಥದ್ದು ಕ್ವೆಶನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಉಟ್ಕೋಬಹುದು. ಸಹಜವಾಗಿ ನಮ್ಮ ಹಳ್ಳಿಗಳ ಕಡೆ ಇರುವಂತಹ ಗರ್ಭಿಣಿ ಹೆಣ್ಮಕ್ಳನ್ನ ಖಾಸಗಿ ಆಸ್ಪತ್ರೆಗಳಿಗೆ ತಗೊಂಡೋಗಿ ಅಡ್ಮಿಟ್ ಮಾಡುವಂಥದ್ದು ತೀರಾ ಕಡಿಮೆ. ಅಲ್ಲೇ ಸ್ಥಳೀಯ ತಾಲೂಕು ಆಸ್ಪತ್ರೆ ಆಗಬಹುದು ಅಥವಾ ಜಿಲ್ಲಾ ಆಸ್ಪತ್ರೆ ಆಗಬಹುದು, ಸರ್ಕಾರಿ ಆಸ್ಪತ್ರೆಗಳಿಗೆ ಪ್ರೆಗ್ನೆಂಟ್ ಲೇಡೀಸ್ಗಳನ್ನು ಹೆರಿಗೆ ಸಮಯಕ್ಕೆ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಡೆಲಿವರಿಗೆ. ಯಾಕಂತಂದರೆ ಕೆಲವರಿಗೆ ಅವ್ರಿಗಿರುವಂಥ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅವರ ಬಡತನ ಆಗಿರಬಹುದು. ಲಕ್ಷಾಂತರ ರೂಪಾಯಿ ಆಗಿಬಿಡುತ್ತೆ ಖಾಸಗಿ ಆಸ್ಪತ್ರೆಗಳಿಗೆ ಸೇರಿಸಿದ್ರೆ. ಗೌರ್ಮೆಂಟ್ ಆಸ್ಪತ್ರೆ ಆದರೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾರೆ, ಆರಾಮಾಗಿ ಹೆರಿಗೆ ಮಾಡಿಸ್ಕೊಂಡು ಮನೆ ಕರ್ಕೊಂಬರ್ಬೋದು ಅನ್ನೋಂಥ ಒಂದು ನಂಬಿಕೆ. ಬಟ್ ಈ ಒಂದು ವಿಷಯ ಇದೆಯಲ್ಲ, ಇದು ನಿಮ್ಮ ನಂಬಿಕೆಗೆ ಎಲ್ಲೋ ಒಂದು ಕಡೆ ಭಯವನ್ನು ತರಬಹುದು ಅಂತ ಅನ್ನಿಸ್ತಿದೆ. ನಿಮ್ಮನ್ನು ಭಯ ಪಡಿಸ್ತಿಲ್ಲ, ಬಟ್ ಜಾಗರೂಕರಾಗಿರಿ ಅನ್ನುವಂಥ ಒಂದು ಸಲುವಾಗಿ ಈ ಒಂದು ವಿಡಿಯೋ ಉದ್ದೇಶ ಇದೆ. ಒಬ್ಬರು ಗರ್ಭಿಣಿ ಸ್ತ್ರೀ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ವಾಪಸ್ ಬರಬೇಕಾದ್ರೆ ನವಜಾತ ಶಿಶು ಅಂದರೆ ಆಗ್ತಾನೆ ಹುಟ್ಟಿರೋ ಮಗುದು ಕಾಲು ಮುರಿದು ಪೀಸ್ ಆಗೋಗುತ್ತೆ. ಏನಿದು ಘಟನೆ, ಎಲ್ಲಿ ನಡೀತು, ಹೇಗಾಯಿತು, ಇದೇ ರೀತಿ ಘಟನೆಗಳು ಎಲ್ಲೆಲ್ಲಿ ನಡೀತಿದ್ದಾವೆ ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಹುಶಃ ನಾಳೆ ದಿನ ಇದು ನಿಮ್ಮ ಸ್ಥಳೀಯ ಆಸ್ಪತ್ರೆಗಳಲ್ಲೂ ನಡೆಯಬಹುದು. ಒಂಚೂರು ಎಚ್ಚರವಾಗಿರಿ ಅನ್ನುವಂಥ ಒಂದು ಸಲುವಿನ ಉದ್ದೇಶದ ವಿಡಿಯೋ ಇದು. ಎಲ್ಲಿ ನಡೀತು ಈ ಘಟನೆ ಅನ್ನೋದಾದರೆ, ಮೊದಲಿಗೆ ಬೀದರ್ ಮೊನ್ನೆ ATM ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಶೂಟೌಟ್ ನಡೀತಲ್ಲ, ಅದೇ ಜಿಲ್ಲೆಯ ಸುದ್ದಿ. ಸಹಜವಾಗಿ ಈಗ ನಮ್ಮ ಮಂಡ್ಯದಲ್ಲಿ ಸಾರ್ವಜನಿಕ ದೊಡ್ಡ ಆಸ್ಪತ್ರೆ ಅಂತ ಬಂದರೆ ಮಿಮ್ಸ್ ಅಂತ ಹೇಳ್ತೀವಿ, ಬೆಂಗಳೂರಿನಲ್ಲಿ ಕಿಮ್ಸ್ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ MS ಅಂತ ಸೇರಿಸ್ಕೊಂಡು ಆಸ್ಪತ್ರೆ ಹೆಸರಾಗುತ್ತೆ. ಅದೇ ರೀತಿ ಬೀದರ್ನಲ್ಲಿ BRIMS BRIMS ಸಾರ್ವಜನಿಕ ಆಸ್ಪತ್ರೆ, ಒಂದು ದೊಡ್ಡ ಆಸ್ಪತ್ರೆ ಜಿಲ್ಲೆಗೆ. ಈ ಆಸ್ಪತ್ರೆಗೆ ಅದೇ ಜಿಲ್ಲೆಯ ಮಂಗಲ್ಪೇಟೆ ಎನ್ನುವಂಥ ಒಂದು ಗ್ರಾಮದ ನಿವಾಸಿ ರೂಪಾರಾಣಿ ಎನ್ನುವಂಥವ್ರು ಡಿಸೆಂಬರ್ 14ನೇ ತಾರೀಕು ಶನಿವಾರ ಸಂಜೆ 6:15 ಅಂದರೆ ತುಂಬ ಗರ್ಭಿಣಿ ಆಸ್ಪತ್ರೆಗೆ ದಾಖಲಾಗ್ತಾರೆ, ಈ ಸರ್ಕಾರಿ ಆಸ್ಪತ್ರೆಗೆ. ಹೆಚ್ಚು ಕಡಿಮೆ ಅದೇ ದಿನ ಇವರು ಅಡ್ಮಿಟ್ ಆದಂಥ 1:15 ಗಂಟೆಗೆ ಇವರಿಗೆ ಹೆರಿಗೆ ಆಗೋಗುತ್ತೆ. ಅಂದರೆ 6:15 ಇವರು ದಾಖಲಾಗ್ತಾರೆ, 7:15 ಹೆರಿಗೆ ಆಗೋಗುತ್ತೆ ಇವ್ರಿಗೆ. 3 kg ಗಂಡು ಮಗು ಹುಟ್ಟುತ್ತೆ ಇವ್ರಿಗೆ. ನೋಡಿ, ಒಂದು ಕಡೆ ಖುಷಿ ಪಡಬೇಕು ಆ ತಾಯಿ, ಮತ್ತೊಂದು ಕಡೆ ಆ ಮಗುವಿನ ಪರಿಸ್ಥಿತಿ ನೋಡ್ಕೊಂಡು ಆ ತಾಯಿ ಕಣ್ಣೀರಿಡಬೇಕು, ಯೋಚನೆ ಮಾಡಬೇಕು, ಕಂಗಾಲಾಗಬೇಕು, ಒಂದು ಗೊತ್ತಾಗ್ತಿಲ್ಲ. ಹೆರಿಗೆ ಮಾಡಿ ಆ ಮಗುವನ್ನು ಹೊರ ತೆಗೆಯುವಂತಹ ಸಂದರ್ಭದಲ್ಲಿ ಏನೋ ಲಟಾರ್ ಪಟಾರ್ ಅನ್ನೋ ಸೌಂಡ್ ಆಗಿದೆ. ಈ ತಾಯಿ ಡಾಕ್ಟರನ್ನು ಕೇಳಿದ್ದಾರೆ, ಏನು ಸರ್ ಅದು ಮೂಳೆ ಮುರಿದಂಗೆ ಸೌಂಡ್ ಬತ್ತಲ್ಲ, ಏನು ಸರ್ ಅದು ಮುರಿದಂಗೆ ಸೌಂಡ್ ಬತ್ತಲ್ಲ ಅಂತ ಕೇಳಿದ್ದಾರೆ. ವೈದ್ಯಕೀಯ ಸಿಬ್ಬಂದಿ ಆ ತಾಯಿಗಳಿರೋದು ಏನಿಲ್ಲ, ನೀವು ಆರಾಮ ಮಲ್ಕೊಳ್ಳಮ್ಮ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅದಾದ ನಂತರ ಈ ತಾಯಿಗೆ 1-2 ದಿನಗಳ ನಂತರ ಏನೋ ಆಗಿದೆ ಮಗುಗೆ ಕಾಲು ಅನ್ನುವಂಥದ್ದು ಗೊತ್ತಾಗಿದೆ. ಹೆರಿಗೆ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಮಗುವನ್ನು ಹೊರ ತೆಗೆಯುವಂಥ ಸಂದರ್ಭದಲ್ಲಿ ಡಾಕ್ಟರ್ಗಳ ನಿರ್ಲಕ್ಷ್ಯವ ಅಥವಾ ವಿಧಿಯೋ ಗೊತ್ತಿಲ್ಲ, ಆ ಮಗುದು ಬಲಗಾಲಿನ ತೊಡೆ ಮುರಿದೋಗ್ಬಿಟ್ಟದೆ. ನಾನು ನಿಮ್ಗೀಗ ಎಕ್ಸ್ರೇ ರಿಪೋರ್ಟನ್ನು ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ, ನೋಡಬಹುದು ನೀವು. ಈ ಕಾಲಿನ ತೊಡೆ ಭಾಗದಲ್ಲಿ 2 ಪೀಸ್ ಆಗೋಗಿದೆ, ಆ ಕಡೆ ಒಂದು ಈ ಕಡೆ ಆಗೋಗಿದೆ. ಅದಾದ ನಂತರ ಈ ತಾಯಿ ಸ್ಕ್ಯಾನ್ ಮಾಡಿಸ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ. ಅದಾದ ನಂತರ ಈ ರೀತಿ ರಿಪೋರ್ಟ್ ಆಚೆ ಬಂದಿದೆ. ಸೊ ಇವರು ಆಸ್ಪತ್ರೆ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ, ಈ ರೀತಿ ಆಗಿದೆ, ನಮಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ. ಬಟ್ ಈ ಕ್ಷಣದವರೆಗೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ವೈದ್ಯಕೀಯ ಸಿಬ್ಬಂದಿ ಇವರಿಗೆ ಸಪೋರ್ಟ್ ಮಾಡಿದ್ರ ಅಥವಾ ಅಲ್ಲಿನ ಜಿಲ್ಲಾಡಳಿತ ಇವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದೆ, ಯಾವ ರೀತಿ ಧೈರ್ಯ ನೀಡಿದೆ, ಈ ಕ್ಷಣದವರೆಗೆ ಗೊತ್ತಿಲ್ಲ. ಬಟ್ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು ಅಂತ ಅನಿಸುತ್ತೆ. ಈ ಪರಿಸ್ಥಿತಿಯಲ್ಲಿ ಆ ಫ್ಯಾಮಿಲಿ ಇದೆ. ನಾನು ನನ್ನ ಫ್ರೆಂಡ್ಸ್ ಕ್ಯಾಟಗರಿಲಿರುವಂಥ ಡಾಕ್ಟರ್ಸ್ಗಳಿಗೆ 1-2 ಫೋನ್ ಮಾಡಿ ಕೇಳಿದೆ. ಸಹಜವಾಗಿ ಹೆರಿಗೆ ಅಂದರೆ ಮಗು ಹೊಟ್ಟೆ ಒಳಗಡೆ ಈ ರೀತಿ ಕಾಲು ಮುರಿಯುವಂಥ ಸಾಧ್ಯತೆ ಇರುತ್ತೆ ಏನಾದರೂ? ಡಾಕ್ಟರ್ಗಳೆಲ್ಲ ತುಂಬ ತೀರಾ ಕಡಿಮೆ ಆ ರೀತಿ ಆಗುವಂಥದ್ದು. ಬಟ್ ಸಾಮಾನ್ಯವಾಗಿ ಹೆರಿಗೆ ಮಾಡುವಂಥ ಸಂದರ್ಭದಲ್ಲಿ, ಮಗುವನ್ನು ತೆಗೆಯುವಂಥ ಸಂದರ್ಭದಲ್ಲಿ, ಇಟ್ಕೊಂಡು ಎಳೆಯುವಂಥ ಸಂದರ್ಭದಲ್ಲಿ ಏನೋ ಒಂದರಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅನ್ನೋಂಥದ್ದನ್ನು ಅವ್ರು ಹೇಳಿದ್ರು. ಸೊ ನನಗೆ ಕಾಡ್ತಿರೋವಂಥ ಪ್ರಶ್ನೆ ಏನು ಅಂತಂದರೆ, ಈಗ ಸಹಜವಾಗಿ ಇಲ್ಲೆಲ್ಲರೂ ಅಪಘಾತಗಳಾಯಿತು, ಏನಾರು ಆಯಿತು ಅಂತಂದರೆ ಮೂಳೆಗಳನ್ನು ಜೋಡಿಸ್ತಾರೆ, ರಾಡ್ ಆಗ್ತಾರೆ, ಏನೋ ಒಂದಾಗಿ 10-15 ವರ್ಷಗಳ ನಂತರ ಸಹಜವಾಗಿ ಸ್ಥಿತಿಗೆ ಬರುತ್ತೆ. ಇಲ್ಲಾಂದರೆ ಅವರು ಮಂಡಿ ಹುರ್ಕೊಂಡು ನಡಿಬೇಕಾಗುತ್ತೆ, ಏನೋ ಒಂದು ಇಟ್ಕೊಂಡು ನಡಿಬೇಕಾಗುತ್ತೆ, ಆ ರೀತಿ ಆಗುತ್ತೆ. ಬಟ್ ಇದು ಎಳೆ ಮಗು, ನವಜಾತ ಶಿಶು, ಆಗುತ್ತಾ ಇಲ್ವಾ ಮತ್ತೆ ಚಿಕಿತ್ಸೆ? ಅದಕ್ಕೆ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ಯಾರಾದರೂ ಗೊತ್ತಿರೋ ಅಂಥವ್ರಿದ್ರೆ ಕಮೆಂಟ್ಸ್ ಮಾಡಿ, ಇದು ಸರಿ ಆಗಬಹುದಾ ಮಗುವಿನ ಕಾಲು? ಗೊತ್ತಿಲ್ಲ ನನಗಂತೂ ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ. ಸೊ ಇದಿದೆ, ಆ ತಾಯಿಗೆ ಹಾಗೆಯೇ ಮಗುಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗೆಯೇ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರೂ ಸ್ವಲ್ಪ ಮುಂಜಾಗ್ರತವಾಗಿ ನೋಡ್ಕೊಳ್ಳಿ. ಆಸ್ಪತ್ರೆಯಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿದೆ, ಆಸ್ಪತ್ರೆ ಗಲೀಜಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಇಲ್ಲೊಂದು ಮ್ಯಾಟರ್ ಬಂದ್ಬಿಡ್ತೀನಿ. ಈಗ ನಮ್ಮ ಜಿಲ್ಲಾಧಿಕಾರಿ, ಮಂಡ್ಯದ ಜಿಲ್ಲಾಧಿಕಾರಿ R. ಕುಮಾರ್ ಅವರು ಇವತ್ತು ನಮ್ಮ ಜಿಲ್ಲಾಸ್ಪತ್ರೆ MIMSಗೆ ಭೇಟಿ ಕೊಟ್ಟಿದ್ದಾರೆ.
ಅಲ್ಲಿನ ದುರ್ವ್ಯವಸ್ಥೆ ನೋಡಿ ಒಂದಷ್ಟು ಜನಕ್ಕೆ ಉಗ್ದಿದ್ದಾರೆ ಆಡಳಿತ ಸಿಬ್ಬಂದಿಗೆ. ಆ ನಲ್ಲಿ ಕೊಳಾಯಿ ಲಡ ಲಡ ಅಂತ ಅಳ್ಳಾಡ್ತೈತೆ, ಹಿಂಗೆ ಹೇಳ್ತಾರೆ ನೀರು ಬಂದ್ಬಿಡ್ತದೆ. ಆ ಬೆಡ್ಗಳ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಕ್ಲೀನಿಂಗ್ ಸಿಸ್ಟಮ್ಮು ಎಲ್ಲವನ್ನು ನೋಡಿ ಇವತ್ತು ಒಂದು ಸ್ವಲ್ಪ ಚೀಮಾರಿ ಹಾಕ್ಬಿಟ್ಟು ಬಂದಿದ್ದಾರೆ ಅಲ್ಲಿ ವ್ಯವಸ್ಥೆಗೆ. ಇದೆಲ್ಲ ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇನ್ನೊಂದು ಕ್ಯಾಟಗರಿ ಇದೆ. ಎಸ್ಪೆಷಲಿ ಒಂದು ತಾಯಿ ಗರ್ಭಿಣಿ ಒಂದು ಮಗುಗೆ ಜನ್ಮ ನೀಡ್ತಾಳೆ ಅಂತಂದರೆ ಮತ್ತೆ ಅವಳಿಗೂ ಅದು ಮರು ಜನ್ಮನೇ. ಯಾಕಂದ್ರೆ ಎಲ್ಲರೂ ಕೆಲವು ಆಗಲ್ಲ, ಇಲ್ಲ ಅಂದರೆ ಭಗವಂತ ಗಂಡಸ್ರಿಗೂ ಪ್ರೆಗ್ನೆಂಟ್ ಆಗೋ ಶಕ್ತಿ ಕೊಟ್ಬಿಡ್ತಿದ್ದೇನೋ, ಅದು ನಮಗೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೇ ಹೆಣ್ಣಿಗೆ ಶಕ್ತಿ ಕೊಟ್ಟಿರುವಂಥದ್ದು. ಸೊ ಮರು ಜೀವನೇ, ಆ ಮಗುಗೆ ಯಾವ ರೀತಿ ಜೀವ ಅದೇ ರೀತಿ ಆ ತಾಯಿಗೂ ಮರು ಜೀವ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇವರು ಆಸ್ಪತ್ರೆಗಳಿಗೆ ದಾಖಲಾಗ್ತಾರೆ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ತೀರಾ ಕಡಿಮೆ, ಯಾಕೆಂದ್ರೆ ನಾವು ದುಡ್ಡು ಕೊಟ್ಟಿರ್ತೀವಿ, ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟೇ, ಮುಗಿತಲಿ. ಆ ರೀತಿ ಏನಾರು ಬೈಯೋದು, ರೇಗ್ಸೋದು, ಕಿಚಾಯಿಸೋದು, ಉಗಿಯೋದು ಈ ರೀತಿ ಏನಾರು ಮಾಡುತ್ತೆ ಅಂದರೆ ನಿಂಗೆ ಪುಕ್ಸಟ್ ಏನು ಮಾಡ್ತಾ ಇದೆಯಾ ಟ್ರೀಟ್ಮೆಂಟ್, ನನಗೆ ಕಾಸು ಕೊಟ್ಟಿಲ್ವ ಮಾಡು ಅಂತ ಜನ ಕೇಳ್ತಾರೆ. ಬಟ್ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಎಸ್ಪೆಷಲಿ ಅದರಲ್ಲೂ ಡಾಕ್ಟರ್ಗಳಲ್ಲ, ಈ ನರ್ಸ್ಗಳು ಕೆಲವರು, ಎಲ್ಲ ಅಲ್ಲ, ನಾನು ಗಮನಿಸ್ದಂಗೆ ನನ್ನ ಸಂಬಂಧಿಕರು ಕೂಡ ಹೇಳಿದ್ದೇನೆ. ಆಲ್ಮೋಸ್ಟ್ ನನ್ನ ಸುತ್ತಮುತ್ತ ಕಡೆಗಳಲ್ಲಿ ಕೇಳಿದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಈ ಒಂದು ಮಾತನ್ನ ಪ್ರತಿ ಗರ್ಭಿಣಿ ಸ್ತ್ರೀ ಕೇಳ್ತಾರೆ ಅನ್ನೋಂಥದ್ದು. ಏನಪ್ಪ ಅದ ಅಂತಂದ್ರೆ, ಸಹಜವಾಗಿ ಈಗ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ, ವಿಪರೀತ ಆಗುತ್ತೆ. ಯಾಕೆ ಅಂತಂದ್ರೆ ಇನ್ನೊಂದು ಜನ್ಮ ಸೃಷ್ಟಿ ಆಗ್ತಾ ಇರುತ್ತೆ ಭೂಮಿ ಮೇಲೆ. ಆ ಮಗು ಬರಬೇಕು ಅಂತಂದ್ರೆ ಸಹಜವಾಗಿ ಈ ಪ್ರಪಂಚವನ್ನೇ ಸಹಿಸ್ಕೊಳ್ಳುವಂಥ ಶಕ್ತಿಯನ್ನ ಆ ತಾಯಿ ತಡಿಬೇಕಾಗುತ್ತೆ ಆ ಸಂದರ್ಭದಲ್ಲಿ, ಹೆರಿಗೆ ಆಗುವಂಥ ಸಂದರ್ಭದಲ್ಲಿ. ಆ ನೋವು ಸಹಜವಾಗಿ ಬರುವಂಥದ್ದು. ಯಾರಾದ್ರೂ ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಅದನ್ನ? ನಾನು ಇವರೆಲ್ಲ ನೋಡ್ಲಿ ಅಂತ ಜೋರಾಗಿ ಕಿರ್ಚಕ್ಕಾಗುತ್ತಾ, ಅಳೋಕ್ಕಾಗುತ್ತಾ, ಬಡ್ಕೊಳಕ್ಕಾಗುತ್ತಾ? ಕೆಲವರು ನರ್ಸ್ಗಳು ಈ ಸಂದರ್ಭದಲ್ಲಿ ಗಂಡನ ಪಕ್ಕ ಮಲ್ಕೋಬೇಕಾದ್ರೆ ಗೊತ್ತಾಗ್ಲಿಲ್ವಾ ಇವಾಗ ನೋವು ಅಂತ ಒದ್ದಾಡ್ತಿರಲ್ಲ ಅಂತ ಅಂತೀರಂತಲ್ಲ ನೀವು. ಮಾನ ಮರ್ಯಾದೆ ಏನಾದರೂ ಒಂದು ಚೂರಾದ್ರೂ ಬಿಡಿಗಾಸ್ಕಾದ್ರೂ ನಿಮ್ಗಳಿಗಾಯ್ತ್ರಮ್ಮ? ನೀವು ನಿಮ್ಮ ಗಂಡಿರ ಪಕ್ಕ ಮಲಗ್ದಂಗಿರಲ್ರಮ್ಮ ಅವ್ರು ಬಂದಿರೋದು. ಕಾಮನ್ ಸೆನ್ಸ್ ಇಲ್ವೇನರಮ್ಮ ನಿಮಗೆ? ಒಬ್ಳು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಆ ಥರ ಮಾತಾಡ್ತಿರಲ್ಲ. ಇನ್ನು ಕೆಲವರು ಕಪಾಳಕ್ಕೂ ಹೊಡಿತಾರಂತೆ ಈ ಸಂದರ್ಭದಲ್ಲಿ, ಆ ನೋವಲ್ಲಿ ಒದ್ದಾಡುವಂಥ ಸಂದರ್ಭದಲ್ಲಿ. ಬಟ್ ಎಷ್ಟು ಆಸ್ಪತ್ರೆಗಳಲ್ಲಿ ಈ ಕ್ಷಣದವರೆಗೆ ನಡೀತಾ ಇದೆ ಅದು ಗೊತ್ತಿಲ್ಲ. ಬಟ್ ಸಹಜವಾಗಿ ಜನ ಹೇಳುವಂಥದ್ದು ಹೌದು, ಇದು ನಡೆಯುತ್ತೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. ಕಾರಣ ಏನು ಅಂತಂದರೆ, ಫ್ರೀ ಆಗಲ್ಲ ಹೋಗ್ತೀವಿ ಚಿಕಿತ್ಸೆ ತಗೊಂಡು ಬರೋದು ನಾವು. ಅವ್ರಿಗೇನೋ ಸರ್ಕಾರ ಸಂಬಳ ಕೊಡುತ್ತೆ ತಿಂಗಳು ಒಂದ್ಸಲ. ಅದೇ ಪ್ರೈವೇಟ್ ಆಸ್ಪತ್ರೆ ಲಕ್ಷ ಲಕ್ಷ ಹಣ ಕಟ್ತೀವಿ, ಕೃತಜ್ಞರಾಗಿ ಕೆಲಸ ಮಾಡ್ತಾರೆ. ಬಟ್ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಣ್ಮಗು ಹುಟ್ಟಿದ್ರೆ ಸರ್ಕಾರನೇ ದುಡ್ಡು ಕೊಟ್ಟು ಕಳಿಸುತ್ತೆ ಆ ಗರ್ಭಿಣಿ ಬಾಣಂತಿಗೆ. ಆ ಕಾರಣದಿಂದ ಅವ್ರಗಳಿಗೆ ಕೋಪ, ಪ್ರತಿದಿನ ನೋಡಿ 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 ಹಿಂಸೆ ಆಗ್ಬಿಟ್ಟಿರ್ತಾ ಅವ್ರಿಗೆ. ಮತ್ತೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಹಿಂಸೆ ಆಗೋದಾದ್ರೆ? ನಿಮ್ಮ ಫ್ಯಾಮಿಲಿ ಅವ್ರಿಗೆ ಯಾರಿಗವ್ರಿಗೆ ಪರಿಸ್ಥಿತಿ ಬಂದರೆ ಆನ್ಸರ್ ಮಾಡಬೇಕು. ನಾನು ಎಲ್ರಿಗೂ ಹೇಳ್ತಲ್ಲ, ಪಾಪ ಕೆಲವರು ಮಹಾ ತಾಯಿರು ಇರ್ತೀರಿ, ನೀವು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನೋಡಿ ಕಳಿಸ್ತೀರಿ ಗರ್ಭಿಣಿ ಸ್ತ್ರೀಯರನ್ನ ಬಾಣಂತಿ ಆಗೋ ತನಕನೂ ಕೂಡ. ಬಟ್ ಇನ್ನು ಕೆಲವರು ದುರಹಂಕಾರದಲ್ಲಿ ಕೆಲಸ ಸಿಕ್ಬಿಟ್ಟಿರ್ತದೆ, ಅದೇನು ಮಾಡೋದು, ಅತ್ತೆ ಮೇಲೆ ಕೋಪ ಅದನ್ನ ಕೊತ್ತಿ ಮೇಲೆ ಅನ್ನಂಗೆ ಈ ಪಾಪ ಈ ಅಮಾಯಕ ಹೆಣ್ಮಕ್ಳುಗಳು ಹೋಗಿ ಆಸ್ಪತ್ರೆಗೆ ದಾಖಲಾಗ್ತಾರಲ್ಲ, ಇವ್ರುಗಳ ಮೇಲೆ ತೀರಿಸ್ಕೊಂಡ್ಬಿಡುವಂಥದ್ದು. ಈಗಲೂ ಹೇಳ್ತಾ ಇದ್ದೀನಿ, ನೀವುಗಳು ನಿಮ್ಮ ಗಂಡದಿರ ಪಕ್ಕ ಮಲಗ್ ಬಂದಂಗೆನೆ ಅವ್ರುಗಳು ಅವ್ರ ಗಂಡದಿರ ಪಕ್ಕ ಮಲಗ್ ಬಂದಿರ್ತಾರೆ. ಅಲ್ಲೊಂದು ಜನ್ಮ ಸೃಷ್ಟಿ ಆಗ್ತಾ ಇರುತ್ತೆ. ಅದನ್ನ ಕೆಟ್ಟದಾಗಿ ಅಪಹಾಸ್ಯವಾಗಿ ಒಂಥರ ಅಲ್ಲಿ ಕಣ್ಣೀರು ಬರೋ ಥರ, ಅವಮಾನ ಬರೋ ಥರ ವರ್ಡ್ಸ್ಗಳನ್ನ ಬಳಸಬೇಡಿ. ಅಪ್ಪಿ ತಪ್ಪಿ ಈ ರೀತಿ ನಿಮ್ಗೆ ಯಾರಾದರೂ ಬಳಸ್ತಾರೆ, ಮುಂದಕ್ಕೂ ಆಗುತ್ತೆ. ದಯವಿಟ್ಟು ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆ ಇರುತ್ತೆ, ಸ್ಥಳೀಯ ಜಿಲ್ಲಾಡಳಿತದ ಇರುತ್ತೆ, ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರಲ್ಲ. ಪಾಪ ನೀವು ಹೇಳ್ತೀರಿ ಈಗ, ಅಯ್ಯೋ ಅಣ್ಣ ಇದೆಲ್ಲ ನೀನು ಹೇಳ್ತಿ, ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ಆ ಟೈಮ್ನಲ್ಲಿ ಅಂತ. ಆ ಟೈಮ್ನಲ್ಲಿ ಡೆಲಿವರಿ ಮಾಡಿಸ್ಕೊಂಡು ಮನೆಗೆ ಹೋದ್ರೆ ಸಾಕು ಅಂದಂಗಾಗಿರುತ್ತೆ ನಮಗೆ. ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡುವಂಥ ಶಕ್ತಿ ನಮ್ಗೆ ಇರುತ್ತಾ ಅಂತ ನೀವು ಕೇಳ್ತೀರಿ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ವ್ಯವಸ್ಥೆ ಹಂಗಿದೆ, ಅನುಭವಿಸ್ಬೇಕು. ಬಟ್ ಏನೋ ಒಂದು ಉದ್ದೇಶ ಜನಗಳಿಗೆ ತಲುಪಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಸಾಧ್ಯ ಆದರೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಅಪ್ಪಿತಪ್ಪಿ ಅದು ವೈದ್ಯರ ನಿರ್ಲಕ್ಷ್ಯ ಆಗಿದ್ದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅಪ್ಪಿತಪ್ಪಿ ಅದು ಆಕಸ್ಮಿಕವಾಗಿ ಆಗಿತ್ತು ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಏನಾದರೂ ವ್ಯವಸ್ಥೆಯನ್ನು ಆ ಬಡತಾಯಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.